ಕಾಲದಲ್ಲಿ ಗುರುತಿಸಬಹುದಾದ ಕನ್ನಡ ಕವಿಗಳ ವಸ್ತು ನಿರ್ವಹಣೆಯ ಇನ್ನೊಂದು ವಿಶೇಷ ಸಂಗತಿ ಎಂದರೆ ಹಿರಿಯ ಸಂಪ್ರದಾಯಕ್ಕೆ ಸೇರಿದ ರಾಮಾಯಣ ಮಹಾಭಾರತಾದಿ ಕಥಾವಸ್ತುಗಳನ್ನು ತೆಗೆದುಕೊಂಡಾಗ ಅವುಗಳ ಕಾಲದೇಶಗಳನ್ನು ಸ್ಥಳೀಯ ಹಾಗೂ ನಿರ್ದಿಷ್ಟ ಪ್ರಾದೇಶಿಕ ಮೂಲಮಾನಗಳಿಗೆ ನಮ್ಮ ಕವಿಗಳು ಇಳಿಸಿಕೊಳ್ಳುತ್ತಾರೆ. ಹಾಗೆಯೇ ಪ್ರಾದೇಶಿಕ ವಸ್ತುಗಳನ್ನು ತೆಗೆದುಕೊಂಡಾಗ ಅದರ ಕಾಲದೇಶಗಳನ್ನು ಪೌರಾಣಿಕ ಹಾಗೂ ಸಾರ್ವತ್ರಿಕ ನೆಲೆಗಳಿಗೆ ಏರಿಸುತ್ತಾರೆ. ಇದನ್ನು ಇನ್ನಷ್ಟು ವಿವರಿಸುವುದಾದರೆ, ಮೂಲ ಮಹಾಭಾರತ ಒಂದು ಐತಿಹಾಸಿಕ ಪೌರಾಣಿಕ ಕಾಲದೇಶಗಳಿಗೆ ಒಳಪಟ್ಟ ವಸ್ತುವಾದರೂ ಅದನ್ನು ಪಂಪ ರನ್ನರು ನಿರ್ವಹಿಸುವಾಗ ಅದನ್ನು ತಮ್ಮ ಕಾಲ ದೇಶದ ಚೌಕಟ್ಟಿನ ಒಳಕ್ಕೆ ಸಮೀಕರಣ ತಂತ್ರದ ಮೂಲಕ ಅಳವಡಿಸುವುದರಿಂದ ಅದಕ್ಕೆ 10ನೇ ಶತಮಾನದ ಪ್ರಾದೇಶಿಕತೆ ಪ್ರಾಪ್ತವಾಗುತ್ತದೆ. ಪಂಪನ ಅರ್ಜುನ ಥಟ್ಟನೆ ಅರಿಕೇಸರಿಯಾಗುವುದಾಗಲಿ, ತನ್ನ ಸಂಚಾರದಲ್ಲಿ ಬನವಾಸಿಯ ಚೆಲುವಿಗಾಗಿ ಹಂಬಲಿಸುವುದಾಗಲಿ, ಅರಿಕೇಸರಿಯ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಗಂಗಾಜಲದ ಜೊತೆಗೆ ವರದಾ ನದಿಯ ನೀರು ಸೇರಿಕೊಳ್ಳುವುದಾಗಲಿ, ರಾಘವಾಂಕನ ಹರಿಶ್ಚಂದ್ರ ಬೇಟೆಯಾಡುತ್ತಾ ತುಂಗಭದ್ರಾ ಸಮೀಪದ ವಸಿಷ್ಠನ ಆಶ್ರಮಕ್ಕೆ, ಅನಂತರ ಪಂಪ ವಿರೂಪಾಕ್ಷನ ದೇವಸ್ಥಾನಕ್ಕೆ ಬರುವುದಾಗಲಿ, ಕನಕದಾಸರ ಮೋಹನ ತರಂಗಿಣಿ ವಿಜಯನಗರ ಕಾಲದ ಪರಿಸರವನ್ನು ಉಸಿರಾಡುವುದಾಗಲಿ, ಹರಿಹರನ ಗಿರಿಜಾ ಕಲ್ಯಾಣದ ಶಿವ ಹಂಪೆಯ ಹೇಮಕೂಟಾಚಲದಲ್ಲಿ ತಪಸ್ಸಿಗೆ ಕೂರುವುದಾಗಲಿ, ಮೂಲ ಕಥೆಯ ಕಾಲ ದೇಶಗಳು ಆಯಾ ಕವಿಗಳ ಪ್ರಾದೇಶಿಕ ಪ್ರೀತಿ ಅಭಿಮಾನದ ಪರಿಸರದೊಳಗೆ ಇಳಿದು ಬಂದಿದ್ದರ ಪರಿಣಾಮವಾಗಿವೆ. ಇನ್ನು ಪ್ರಾದೇಶಿಕವಾದ ವಸ್ತುಗಳು ತಮ್ಮ ಕಾಲ ದೇಶದ ಚೌಕಟ್ಟನ್ನು ದಾಟಿ ಪುರಾಣದ ಕಾಲ ದೇಶವನ್ನು ಪ್ರವೇಶಿಸುವ ಕ್ರಮಕ್ಕೆ ಬಸವರಾಜ ದೇವರಗಳೇ, ಸಿದ್ದರಾಮ ಚಾರಿತ್ರ, ಬಸವ ಪುರಾಣ, ಕುಮಾರರಾಮನ ಸಾಂಗತ್ಯ, ಗೋವಿಂದ ವೈದ್ಯನ ಕಂಠೀರವ ನರಸರಾಜ ವಿಜಯ ಇತ್ಯಾದಿಗಳನ್ನು ಉದಾಹರಿಸಬಹುದು. ಹರಿಹರನ ಬಸವ ಅಲ್ಲಮ, ರಾಘವಾಂಕನ ಸಿದ್ದರಾಮ ಇಂತಹವರು ವಾಸ್ತವವಾಗಿ ಕನ್ನಡ ನಾಡಿಗೆ ಸೇರಿದ ಪ್ರಾದೇಶಿಕ ಲಕ್ಷಣ ಹಾಗೂ ಜೀವನವನ್ನುಳ್ಳ ವ್ಯಕ್ತಿಗಳೇ ಆದರೂ ಅವರ ಜನನಕ್ಕೆ ಹರಿಹರ ರಾಘವಾಂಕರು ಕಲ್ಪಿಸಿರುವ ಪೌರಾಣಿಕ ಅಲೌಕಿಕ ಕಾರಣಗಳು ಮತ್ತೆ ಅವರು ಇಲ್ಲಿಂದ ಹೋಗಿ ತಲುಪುವ ನೆಲೆಗಳು ಇದನ್ನೇ ಸಮರ್ಥಿಸುತ್ತವೆ. ಕುಮಾರರಾಮನ ಕತೆ ಮೂಲತಃ ಕನ್ನಡ ನಾಡಿನಲ್ಲಿ ಬಾಳಿ ಬದುಕಿದ ಒಬ್ಬ ವೀರನ ನಡವಳಿಕೆಯನ್ನು ಕುರಿತಿದ್ದಾದರೂ ಆತನ ಜನನಕ್ಕೆ ಕವಿ ಕಲ್ಪಿಸಿರುವ ರಂಬೆಯ ಶಾಪದ ಪ್ರಸಂಗವು ಆತ ಮತ್ತೆ ಕೈಲಾಸಕ್ಕೆ ಹೋಗಿ ಶಿವನ ಗಣಗಳಲ್ಲಿ ಒಬ್ಬನಾದನೆಂದು ವರ್ಣಿಸುವುದು ಈ ದೃಷ್ಟಿಕೋನದ ಪರಿಣಾಮಗಳಾಗಿವೆ. ಕಂಠೀರವ ನರಸರಾಜ ಒಡೆಯರನ್ನು ಕುರಿತು ಬರೆದ ಗೋವಿಂದ ವೈದ್ಯನ ಚಾರಿತ್ರಿಕ ಕಾವ್ಯದಲ್ಲಿ ವಿಧರ್ಮೀಯರ ಉಪಟಳದಿಂದ ಕೋಟಳೆಗೆ ಈಡಾದ ಭೂದೇವಿಯು ಕ್ಷೀರ ಸಾಗರ ಶಯನನಾದ ಮಹಾವಿಷ್ಣುವಿನ ಬಳಿಗೆ ಹೋಗಿ ಪ್ರಾರ್ಥಿಸಿಕೊಂಡಾಗ ಸಾಕ್ಷಾತ್ ಮಹಾವಿಷ್ಣುವೇ ತಾನು ಮೈಸೂರು ಅರಸರ ಕುಟುಂಬದಲ್ಲಿ ನರಸರಾಜನೆಂಬ ಅಭಿದಾನದಿಂದ ಹುಟ್ಟಿ ಭೂಭಾರವನ್ನು ಕಳೆಯುವೆನೆಂದು ಆಶ್ವಾಸನೆ ನೀಡಿದಂತೆ ಚಿತ್ರಿಸಲಾಗಿದೆ. ಹೀಗೆ ಪ್ರಾದೇಶಿಕ ವಸ್ತುಗಳನ್ನು ಪೌರಾಣಿಕತೆಯೊಳಕ್ಕೆ, ಪೌರಾಣಿಕ ವಸ್ತುಗಳನ್ನು ಪ್ರಾದೇಶಿಕತೆಯೊಳಕ್ಕೆ ಏರಿಸಿ ಇಳಿಸಿ ಆ ಎರಡರ ಕಾಲದೇಶಗಳ ಚೌಕಟ್ಟನ್ನು ವಿಸ್ತರಿಸುವ ಹಾಗೂ ಸಂಕೋಚಗೊಳಿಸುವ ಈ ವಸ್ತು ನಿರ್ವಹಣೆ ಕನ್ನಡ ಕವಿಗಳ ಕಾವ್ಯ ಕಲ್ಪನೆಯ ಒಂದು ವಿಶೇಷ ಅಂಶವಾಗಿದೆ. ಜೈನ ಮಾರ್ಗ ಕವಿಗಳು ಮುಖ್ಯವಾಗಿ ಭಾರತೀಯ ಮಹಾಕಾವ್ಯಗಳ
ಪ್ರತಿನಾಯಕ ಕಲ್ಪನೆಗೆ ತಮ್ಮ ಪ್ರತಿಕ್ರಿಯೆಯನ್ನು ತೋರುವುದರ ಮೂಲಕ ತಮ್ಮ ಕೃತಿಗಳಲ್ಲಿ ಅವರನ್ನು ಹೆಚ್ಚು ಮಾನವೀಯವಾಗಿ ಚಿತ್ರಿಸಿರುವುದಲ್ಲದೆ ಪಾಶ್ಚಾತ್ಯ ಮಹಾಕಾವ್ಯಗಳ ಕೆಲವು ನಾಯಕರನ್ನು ನೆನಪಿಗೆ ತರುವಂತಹ ದುರಂತ ಪಾತ್ರಗಳನ್ನು ಸೃಷ್ಟಿಸಿರುವುದು ಸಂಸ್ಕೃತ ಕಾವ್ಯ ಪರಂಪರೆಯಲ್ಲಿ ಇಲ್ಲದ ಕನ್ನಡ ಕಾವ್ಯಕ್ಕೆ ಮಾತ್ರ ವಿಶಿಷ್ಟವಾದ ಸಂಗತಿಯಾಗಿದೆ. ಪಂಪ ರನ್ನರ ಪ್ರತಿನಾಯಕರಾದ ಕರ್ಣ, ದುರ್ಯೋಧನ ಇಂತಹವರು ಮೂಲ ಭಾರತಕ್ಕಿಂತ ಹೆಚ್ಚಿನ ಗಮನ ಹಾಗೂ ಸಹಾನುಭೂತಿಗಳನ್ನು ಓದುಗರಿಂದ ಗಳಿಸಿಕೊಳ್ಳುತ್ತಾ ಒಂದೊಂದು ಸಲ ಅವರೇ ಆಯಾ ಕೃತಿಗಳ ನಾಯಕರೇನೋ ಎಂಬ ಭ್ರಮೆಯನ್ನು ವಿಮರ್ಶಕರಲ್ಲಿ ಹುಟ್ಟಿಸಿರುವುದೂ ಉಂಟು. ರನ್ನನ ದುರ್ಯೋಧನ, ನಾಗಚಂದ್ರನ ರಾವಣ, ಜನ್ನನ ಚಂಡಶಾಸನ ಈ ಪಾತ್ರಗಳು ನಮ್ಮ ಸಾಹಿತ್ಯ ವಿಮರ್ಶೆಯಲ್ಲಿ ಪಾಶ್ಚಾತ್ಯ ದುರಂತ ನಾಯಕ ಕಲ್ಪನೆಯ ಚೌಕಟ್ಟಿನಲ್ಲಿ ಚರ್ಚಿತವಾಗಿದ್ದರೆ, ಈ ಬಗೆಯ ಪಾತ್ರಕಲ್ಪನೆ ಸಂಸ್ಕೃತ ಕಾವ್ಯ ಸಂದರ್ಭಗಳಲ್ಲಿ ತೀರಾ ವಿರಳ. ಜೊತೆಗೆ ಪಂಪನು ತನ್ನ ಕೃತಿಯಲ್ಲಿ ತನ್ನ ಕೃತಿಯ ಮುಖ್ಯ ಪಾತ್ರಗಳನ್ನು ಕುರಿತು ಚಲದೋಳ್ ದುರ್ಯೋಧನಂ, ನನ್ನಿಯೋಳ್ ಇನತನಯಂ ಇತ್ಯಾದಿಯಾಗಿ ಮಾಡುವ ಪಾತ್ರ ವಿಮರ್ಶೆಯ ಅಥವಾ ತನ್ನ ಪಾತ್ರ ಕಲ್ಪನೆಯ ನಿಲುವುಗಳೂ ಬಹುಶಃ ಅನ್ಯ ಕಾವ್ಯ ಮಾರ್ಗಗಳಲ್ಲಿ ದೊರೆಯಲಾರವು. ಕನ್ನಡ ಕಾವ್ಯ ಸಂಸ್ಕೃತ ಕಾವ್ಯ ಪರಂಪರೆಯ ಹಾಗೆಯೇ ಅಂದಂದಿನ ರಾಜಾಶ್ರಯದಲ್ಲಿ ಬೆಳೆದು ಬರಬೇಕಾಯಿತು. ಇದರಿಂದ ರಾಜರಿಗೂ ಕವಿಗಳಿಗೂ ಪರಸ್ಪರ ಲಾಭವಾಗಿರುವುದು ನಿಜ. ಕನ್ನಡ ಕಾವ್ಯದ ಮಟ್ಟಿಗೆ ಹೇಳುವುದಾದರೆ, ಈ ಕವಿಗಳು ತಮಗೆ ರಾಜನಿಂದ ದೊರೆತ ಪ್ರೀತಿ, ವಿಶ್ವಾಸ, ಗೌರವ ಇತ್ಯಾದಿಗಳಿಗೆ ಕಟ್ಟುಬಿದ್ದು ತಮ್ಮ ರಾಜ ಋಣವನ್ನು ಸ್ಥೂಲವಾಗಿ ಎರಡು ರೀತಿಯಲ್ಲಿ ತೀರಿಸಲು ಪ್ರಯತ್ನಿಸಿದ್ದಾರೆಂದು ತೋರುತ್ತದೆ. ಮೊದಲನೆಯದು, ಪಂಪ ರನ್ನರಂತೆ ತಮ್ಮ ಆಶ್ರಯದಾತರಾದ ರಾಜರನ್ನು ತಮ್ಮ ಕಾವ್ಯದ ಮುಖ್ಯ ಪಾತ್ರಗಳಲ್ಲಿ ಸಮೀಕರಣ ಮಾಡಿ ಕಾವ್ಯವನ್ನು ನಿರ್ವಹಿಸುವುದು. ಎರಡನೆಯದು, ತಮ್ಮ ಕಾವ್ಯಗಳ ಪೀಠಿಕಾ ಪ್ರಕರಣಗಳಲ್ಲಿಯೋ ಅಥವಾ ಕಡೆಯಲ್ಲಿಯೋ ತಮಗೆ ಆಶ್ರಯ ಕೊಟ್ಟ ಬಿರುದು, ದಾನ, ದತ್ತಿಗಳಿಂದ ಒಂದು ನೆಮ್ಮದಿಯ ನೆಲೆಯನ್ನು ಕಲ್ಪಿಸಿದ ರಾಜರ ದಾನಗುಣ, ಪ್ರತಾಪ ಹಾಗೂ ಇನ್ನಿತರ ಲಕ್ಷಣಗಳನ್ನು ಒಂದು ಸ್ತುತಿಪರವಾದ ಧಾಟಿಯಲ್ಲಿ ವರ್ಣಿಸುವುದು. ಈ ಎರಡು ನಿಲುವುಗಳಲ್ಲಿ ಮೊದಲನೆಯದು ನಮ್ಮ ಕವಿಗಳಲ್ಲಿ ವಿಶೇಷ ಟೀಕೆಗೆ ಗುರಿಯಾಗಿದೆ. ಎರಡನೆಯದು ಅದೊಂದು ಅನಿವಾರ್ಯ ಎಂಬಂತೆ ಅಂಗೀಕೃತವಾದರೂ ಒಟ್ಟಾರೆಯಾಗಿ ಅದರ ಬಗೆಗೂ ಅಂತಹ ಸಮಾಧಾನವೇನಿಲ್ಲ. ರಾಜರಿಗೂ ಕವಿಗಳಿಗೂ ಇದ್ದ ಸಂಬಂಧವನ್ನು ಕುರಿತು ಈಗ ಪ್ರಸ್ತಾಪಿಸಿದ ಮೊದಲನೆಯ ನಿಲುವಿನಿಂದಲೇ ಹುಟ್ಟಿಕೊಂಡದ್ದು ಪುರಾಣ ಪ್ರಸ್ತುತಗಳ ಸಮೀಕರಣ ಕಾವ್ಯ. ಇದು ಪಂಪನಲ್ಲೇ ಸ್ಪಷ್ಟವಾಗಿ ಕಾಣಿಸಿಕೊಂಡರೂ ಅವನಿಗೆ ಆ ಕುರಿತು ಏನೋ ಒಂದು ಬಗೆಯ ಅಳುಕು ಇರುವಂತೆ ತೋರುತ್ತದೆ. ಅವನಿಗೆ ಗೊತ್ತಿತ್ತು, ವಿಪುಲ ಯಶೋವಿತಾನ ಗುಣಂ ಇಲ್ಲದರಂ ಪ್ರಭು ಮಾಡಿ ಪೂರ್ವ ಭೂಮಿಪರ ಪದಂಗಳೋಳ್ ಪೋಲಿಪರ್ ಎಂಬುದು. ಆದರೆ ತಾನು ಮಾತ್ರ ಹಾಗೆ ಮಾಡುತ್ತಿಲ್ಲವೆಂದು ತನ್ನ ರಾಜನೂ ಸ್ನೇಹಿತನೂ ಆದ ಈ ಅರಿಕೇಸರಿ ಹಿಂದಿನ ಆ ಉದಾತ್ತ ರಾಜರುಗಳನ್ನು ತನ್ನ ಒಳ್ಳೆಯತನದಲ್ಲಿ ಹೋಲುವುದರಿಂದ ಈ ಕಥೆಯಲ್ಲಿ ಸಮೀಕರಿಸಿ ಬರೆಯುವ ಬಗ್ಗೆ ತನಗೆ ಇಷ್ಟವಾಯಿತು. ಹೀಗೆ ಪ್ರೀತಿಯಿಂದ ಇಷ್ಟಪಡುವುದು ಅಂತಹ ದೋಷವೇನೂ ಅಲ್ಲವಲ್ಲ ಎಂಬರ್ಥದ ಮಾತುಗಳಿಂದ ತನ್ನ ನಿರ್ವಹಣೆಯನ್ನು ಸಮರ್ಥಿಸಿಕೊಳ್ಳುತ್ತಾನೆ. ರನ್ನನೂ ಅಷ್ಟೇ ಮಹಾ ಪರಾಕ್ರಮಶಾಲಿಯಾದ ಇರಿವ ಬೆಡಂಗ ತೈಲಪನನ್ನು ಅನಿಲಜನೋಳ್ ಪೋಲಿಸಿ ತನ್ನ ಗದಾಯುದ್ಧ ಕೃತಿಯ ಬರವಣಿಗೆಯ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾನೆ. ಆದರೂ ಈ ಒಂದು ಸಮೀಕರಣ ವಿಧಾನ ಕನ್ನಡ ಕವಿಗಳಲ್ಲಿ ಉದ್ದಕ್ಕೂ ಟೀಕೆಗೆ ಗುರಿಯಾಗಿದೆ. ವಿಪುಲ
ಯಶೋವಿತಾನ ಗುಣಮಿಲ್ಲದರಂ ಪ್ರಭು ಮಾಡಿ ಪೂರ್ವ ಭೂಮಿಪರ ಪದಂಗಳೋಳ್ ಪೋಲಿಪರ್ ಎಂಬ ಮಾತಿನ ಮೂಲಕ ಹಿಂದಿನಿಂದಲೂ ಈ ಬಗೆಯ ಸಮೀಕರಣ ತಂತ್ರ ಇತ್ತೆಂದು, ಅದರಲ್ಲಿ ಎಂತೆಂಥವರನ್ನೋ ಕಥಾನಾಯಕರನ್ನಾಗಿ ಮಾಡಿ ಪೂರ್ವ ಭೂಮಿಪರ ಅಂದರೆ ಹಿಂದಿನ ಉದಾತ್ತ ರಾಜರ ಜೊತೆ ಹೋಲಿಸಿ ಕಾವ್ಯ ಬರೆಯುತ್ತಿದ್ದರು ಎಂದು ಆ ಕ್ರಮದಲ್ಲಿದ್ದ ಔಚಿತ್ಯವನ್ನು ಟೀಕಿಸಿದ್ದಾನೆ ಪಂಪ. ನಾಗಚಂದ್ರನು ಪಂಪರಾಮಾಯಣದಲ್ಲಿ ಮಹಾತ್ಮರ ಗುಣಗಳನ್ನು ಅವರ ಉಜ್ವಲ ಪ್ರಸಿದ್ಧಿಗೆ ಸಮಾನವಾಗದವರಿಗೆ ಆರೋಪಿಸಿ ಬರೆಯಬಾರದು ಎನ್ನುತ್ತಾನೆ. ರಾಘವಾಂಕನು ಸಿದ್ದರಾಮ ಚಾರಿತ್ರದಲ್ಲಿ ಈ ರೀತಿ ಹೇಳಿದ್ದಾನೆ: ಕಾವ್ಯದ ಕಥಾನಾಯಕರು ವಾಸ್ತವದಲ್ಲಿ ಹೇಗಿದ್ದರೂ ಅವರನ್ನು ವಿಶೇಷ ಗುಣಸಂಪನ್ನರು ಎಂಬಂತೆ ಉತ್ಪ್ರೇಕ್ಷಿಸಿ ಬರೆಯುವ ಕ್ರಮವನ್ನು ದುರ್ನೀತನಾದೊಡಂ ನೀತಿವಿದನೆಂದು, ಅಜ್ಞನಾದೊಡಂ ಸಲೆ ಶಿವಜ್ಞಾನಿ ಎಂದು, ಮೋದದಿಂ ಕವಿಕಾವ್ಯದೊಳ್ ಪೊಗಳಬೇಕೆಂಬ ಹಾದಿಯಿಂ ಪೊಗಳ್ದೆನ್ ಆದೊಡೆ ಈಶ್ವರನಾಣೆ ಎಂದು ಕಟುವಾಗಿ ಟೀಕಿಸುತ್ತಾನೆ. ರತ್ನಾಕರನು ಹೊಲ್ಲದ ನೃಪರಿಗಿಲ್ಲದ ಗುಣಗಳನ್ನಿಟ್ಟು ಸೊಲ್ಲಿಪ ಕೃತಿ ಮಾರ್ಗವಲ್ಲ ತನ್ನ ಕಾವ್ಯ ಎಂದು ಘೋಷಿಸುತ್ತಾನೆ. ಈ ಎಲ್ಲ ಪ್ರತಿಕ್ರಿಯೆಗಳ ಮೂಲಕ ರಾಜರುಗಳನ್ನು ಹಿಂದಿನ ಇತಿಹಾಸ ಪುರಾಣ ಪುರುಷರ ಪಾತ್ರಗಳೊಳಗೆ ಸಮೀಕರಿಸಿ ಹೇಳುವ ಕಥನ ಕ್ರಮವನ್ನು ನಮ್ಮ ಕವಿಗಳು ಟೀಕೆಗೆ ಗುರಿಪಡಿಸಿದ್ದಾರೆ.